ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀನ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಹೇಳ ಹೊರಟ ಒಂದು ಅನುಭವ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಡೆದಿದೆ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ. ಸೊ ಜಸ್ಟ್ ಇದು ಒಂದು 6 ದಿನಗಳ ಹಿಂದೆ ಇದು ನಡೆದಿರೋದು. ಸೊ ನಮಗೆ ಒಂದು ದೃಷ್ಟಾಂತ ಆಗುತ್ತೆ. ಮತ್ತೆ ದತ್ತಾತ್ರೇಯ ಶಾಬರಿ ಮಂತ್ರದ ಹವನದ ಕಾರ್ಯಕ್ರಮ, 48 ದಿನಗಳ ಹವನದ ಕಾರ್ಯಕ್ರಮ. ಸೊ ಇವತ್ತಿನಿಂದ ಇದು ಸ್ಟಾರ್ಟ್ ಆಗಿದೆ. ಓಕೆ, ಇದು ವಿಡಿಯೋ ಬಿಟ್ಟ ದಿನದ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಬಿಡ್ತಾ ಇದ್ದೀನಿ, ಇವತ್ತೇ ಆಗಿರ್ತಕ್ಕಂಥ ಇದೊಂದು ಎಕ್ಸ್ಪೀರಿಯನ್ಸ್. ಈ ಹೋಮ ಮಾಡೋಕ್ಕೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥ ವಸ್ತು ಪ್ಯೂರ್ ಆಕಳ ತುಪ್ಪ ಮತ್ತು ಆಕಳ ಭರಣಿ. ಓಕೆ, ಇವು 2 ವಸ್ತು ತುಂಬಾ ಮುಖ್ಯ. ಸೊ ಇದು ಏನಾಗುತ್ತೆ, ಏನೋ ಬರುತ್ತೆ, ಆದರೆ ಯಾರ ಕಡೆಯಿಂದ ತರಿಸೋದು, ಯಾರು ಕೊಡೋರು ನಮಗೆ? ಬೆಂಗಳೂರಲ್ಲಂತೂ ಒರಿಜಿನಲ್ ಅದು ಸಿಗಲ್ಲ. ಊರ ಕಡೆ ಕಾಕೊಳ್ಳು ಅಂತಾರೆ, ಅಂದರೆ ಅಡವಿಯಲ್ಲಿ ಅದನ್ನು ಆರಿಸ್ಕೊಂಡು ಬಂದು ಅದನ್ನು ಬಿಸಿಲಲ್ಲಿ ಒಣಗಿಸಿ ರೆಡಿ ಮಾಡಿಡಬೇಕಾಗುತ್ತೆ. ಅದು ತುಂಬಾ ಕಷ್ಟದ ಕೆಲಸ, ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಸೊ ಅದು ಇವ್ರು ಏನು ಮಾಡ್ತಾರೆ, ಅನಿಲ್ ಅನ್ನೋರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಆ್ಯಕ್ಚುಲಿ ಇವರ ಊರ ಹೆಸರು ಗುಳ್ಳೆದ ಗುಡ್ಡ ಅಂತ ಏನೋ ಹೇಳಿದ್ರು ಅವರು, ಕರೆಕ್ಟ್ ಅನ್ಸುತ್ತೆ, ಗುಳ್ಳೆದ ಗುಡ್ಡನೇ ಅನ್ಸುತ್ತೆ ಊರು. ನನಗೆ ಫೋನ್ ಮಾಡ್ತಾರೆ, ಸಂತೋಷ್ ಅಣ್ಣ ನನಗೆ ಹಿಂಗೆ ಸಮಸ್ಯೆ ಇದೆ, ಸುಮಾರು ಪ್ರಾಬ್ಲಮ್ಸ್ ಹೇಳ್ಕೊತಾರೆ. ಅವ್ರಿಗೂ ನಾನು ಹೇಳ್ತೀನಿ, ಇಲ್ಲ ರೀ ನನ್ನ ಹತ್ರ ಭಸ್ಮ ಇದೆ, ಅದೆಲ್ಲ ಇದೆ, ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ದಟ್ಸ್ ಆಲ್, ಇದೆಲ್ಲ ಫೈನಲ್ ಆಗುತ್ತೆ. ಬಟ್ ನನಗೇನು ಥಾಟ್ಸ್ ಬರುತ್ತೆ, ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆ ಒಂದು ಭರಣಿ ಇಲ್ಲಿ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ. ಬಿಕಾಸ್ ಎಂಥ ಪರಿಸ್ಥಿತಿ ಕೂಡ ನನಗಿವತ್ತು ಹೋಮ ಸ್ಟಾರ್ಟ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಸೊ ಇವ್ರಿಗೆ ನಾನು ಫೋನ್ ಮಾಡ್ತೀನಿ. ಇವರು ಸುಮಾರು ಒಂದು 5-6 ಜನರ ಹತ್ರ ಹುಡುಕ್ತಾರೆ. ಬರೀ ಪ್ಯೂರ್ ತುಪ್ಪ ಮಾತ್ರ ಸಿಗುತ್ತೆ, ಅದು ತುಪ್ಪ ಮಾತ್ರ ಸಿಗುತ್ತೆ. ಇಲ್ಲಿ ನೆಕ್ಸ್ಟು ತುಪ್ಪದ ಜೊತೆ ಇದನ್ನು ಕಳಿಸಿದ್ದಾರೆ, ಏನದು ಗೋಮೂತ್ರನೂ ಕಳಿಸಿದ್ದಾರೆ. ಸೊ ಇಲ್ಲಿ ಅಲ್ಲಿಗೆ ಏನಾಗೋಗ್ಬಿಡುತ್ತೆ, ಇವರು ನನಗೆ ಫೋನೇ ಮಾಡಲ್ಲ. ಯಾಕಂದರೆ ಮೇನು ಭರಣಿ ಸಿಕ್ಕಿರಲ್ವಲ್ಲ ಇವ್ರಿಗೆ. ಒಬ್ಬರು ಯಾರೋ ಇವ್ರಿಗೆ ಅವರಾಗೇ ಇವ್ರಿಗೆ ಫೋನ್ ಮಾಡ್ತಾರಂತೆ, ಇಲ್ಲ ಅನಿಲ್ ನಮ್ಮ ಮನೆಯಲ್ಲಿ ಭರಣಿ ಇದೆ, ಸ್ವಲ್ಪ ನೀವೇನೋ 5-6 ಜನಕ್ಕೇನೋ ಕೇಳೋದ್ರಂತೆ. ಇಟ್ಸ್ ಅ ಗ್ರೇಟ್ ಮಿರಾಕಲ್. ಆ ಫೋನ್ ಯಾರು ಮಾಡಿದ್ರು, ಹೆಂಗಿದು ಸಾಧ್ಯ? ಅವ್ರಿಗೆ ಇದೊಂದು ದೊಡ್ಡ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕು. ಅಷ್ಟಾಗತ್ತಾ? ಆದಮೇಲೆ ಆ ಭರಣಿನ ತೊಗೊಂಡು ಬರ್ತಾರೆ ಅವರು. ನಾನು ಹೇಳಿದ್ದೆ ಅವ್ರಿಗೆ, ಭರಣಿನ ತೊಗೊಂಡು ಬಂದು ನೀವು ಮನೆಯಲ್ಲಿ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ, ನಾನು ಏನೇ ಮಾಡಿದರೂ ಅದು ಈ ಒಂದು ಭರಣಿಯ ಭಸ್ಮದ ಮುಖಾಂತರ ನಾನು ಮಾಡಿರ್ತಕ್ಕಂಥ ಕರ್ಮ ತೊಳೆದು ಹೋಗಿ ಒಂದು ಒಳ್ಳೆಯ ಜೀವನ ನಮಗೆ ಸಿಗಲಿ ಅಂಥೇಳಿ ನೀವು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡಿಕೊಂಡು ನನಗೆ ಕಳಿಸ್ಕೊಡಿ ಅಂತ ನಾನು ಫಸ್ಟ್ ಹೇಳ್ತೀನಿ. ಅದು ನೋಡಿ ಲಕ್ಕಿಲಿ ಅದು ಸಾಯಂಕಾಲದವರೆಗೂ ಹಾಗೆ ಲೇಟಾಗಿ ನನಗೊಂದು 5 ಗಂಟೆವರೆಗೂ ಫೋನ್ ಮಾಡ್ತಾರೆ. ಸಡನ್ನಾಗಿ ತಲೆ ಥಾಟ್ಸ್ ಬಂದಿದ್ದೇನಂತಂದರೆ, ನಾವು ಪ್ರತಿ ಗುರುವಾರ ಮತ್ತು ಪ್ರತಿ ರವಿವಾರ 2 ದಿವಸ ನಾವು ಪ್ರಾರ್ಥನೆ ಇಟ್ಕೊಂಡಿರ್ತೀವಿ ವಾಟ್ಸಪ್ ಗ್ರೂಪ್ನವರು. ನಾನು ಏನು ಹೇಳ್ತೀನಿ ಅನಿಲ್ಗೆ ಅಂದರೆ, ಅನಿಲ್ ನೀವು ಒಂದು ಕೆಲಸ ಮಾಡಿ, ನಾವು ಶ್ರೀ ಸ್ವಾಮಿ ಸಮರ್ಥ ಅಂತ ಜಪ ಮಾಡಿದಾಗ ನೀವು ಆ ಒಂದು ಭರಣಿನ ತಲೆ ಮೇಲೆ ಇಟ್ಕೊಂಡು ಶ್ರೀ ಸ್ವಾಮಿ ಸಮರ್ಥ ಅಂತ ಒಂದು ಜಪ ಮಾಡಿ ಆ ಒಂದು ಭರಣಿನ ಆ ಒಂದು ನೀವು ಕಳಿಸ್ಕೊಡುವಂಥ ಭರಣಿ ಬ್ಯಾಗಲ್ಲಿ ಹಾಕ್ಬಿಟ್ಟು ಕಳಿಸಿ ಅಂತ ಹೇಳ್ತೀನಿ.
ಸೊ ಅದರ ಪ್ರಕಾರ ಅವರು ನಿನ್ನೆ ಅದನ್ನು ಇರ್ತಾರೆ. ಇವತ್ತು ಬೆಳಗ್ಗೆ ಸುಮಾರು ಒಂದು 8 ಗಂಟೆಗೆ ನನ್ನ ಕೈಗದು ಸೇರುತ್ತೆ. ನೋಡಿ ಎಷ್ಟೊಂದು ಅದ್ಭುತ ಅಂದರೆ, ಆ ಭರಣಿಯಲ್ಲಿ ಹೋಮ ಹಾಕಿದಾಗ ಅಂತಹ ಒಂದು ಪರಿಮಳ ಬಂತು ಅಂದರೆ ಅದು ಹಬ್ಬ ಭಗವಂತ ನನ್ನ ಜನ್ಮ ಪಾವನ ಅನ್ನಿಸ್ತು. ಇಟ್ಸ್ ರಿಯಲಿ ಗ್ರೇಟ್. ನನ್ನ ಲೈಫಲ್ಲಿ ಮಾತ್ರ ಒಂದೇ ಒಂದು ಭರಣಿ ಸರಿಯಾಗಿ 45 ನಿಮಿಷ ಉಳಿದಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಉರಿತು ಅಂದರೆ, ಅದು ಒಂದು ದೀಪದಲ್ಲಿ ಎಣ್ಣೆ ಹಾಕಿಬಿಟ್ಟು ದೀಪನ ಹೆಂಗೆ ನೀವು ಉರಿಸ್ತೀರೋ ಆ ಥರ ಆ ಹೋಮ ಉಳಿದಿದೆ ಇವತ್ತು. ಇಟ್ಸ್ ಗ್ರೇಟ್ ಮಿರಾಕಲ್. ಸೊ ನಿನ್ನೆ ಈಗ ನಿಮ್ಗೊಂದು ವಿಡಿಯೋ ಬಿಡ್ತೀನಿ ನಾನು ನೆಕ್ಸ್ಟು. ಅದರಲ್ಲಿ ನೀವು ನೋಡ್ಬೋದು, ಹುಬ್ಬಳ್ಳಿಯಿಂದ ಇಬ್ಬರು ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾಳೆ ಕೂಡ ಒಬ್ಬರು ಬರ್ತಾ ಇದ್ದಾರೆ, ಅವರು ನಾಳೆ ಹೋಮಕ್ಕೆ ಕೂತ್ಕೋತಾ ಇದ್ದಾರೆ. ನನಗೆ ಖುಷಿ ಅನ್ನಿಸ್ತಾ ಇದೆ. ಸುಮಾರು ಜನ ಈ ಜಾಗಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಆನಂದ ಬಾಷ್ಪ ಬರುತ್ತೆ ಒಂದು ಸಾರಿ, ಎಲ್ಲೋ ಒಂದು ಪಾಸಿಟಿವ್ ವ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಓಕೆ, ಸೊ ಅನಿಲ್ ಅವ್ರ ಕತೆ ಅಲ್ಲೇ ಬಿಟ್ಟು, ಸೊ ಅನಿಲ್ ಅವರು ಅದನ್ನು ಕಳಿಸ್ಕೊಡ್ತಾರೆ. ಬೆಳಗ್ಗೆ ಫೋನ್ ಮಾಡ್ತಾರೆ, ಹೋಮ ಕೂತ್ಕೊಂಡಿದ್ದೀನಿ, ರಿಪೀಟು. ನನಗೇನು ಅನ್ನಿಸ್ತು ಅಂದರೆ ಅನಿಲ್ ಅವ್ರಿಗೆ ಫೋನ್ ಮಾಡಬೇಕು. ಅನಿಲ್ ಅವರಿಗೆ ಫೋನ್ ಮಾಡಿ ತಿರ್ಗಾ ಅವ್ರ ಕುಟುಂಬದವರು ಎಲ್ಲರ ಹೆಸರು ತಗೊಂಡು ಇವತ್ತು ಆ ಒಂದು ಹೋಮಕ್ಕೆ ಒಂದು ತುಪ್ಪನ ಅವರ ಒಂದು ನಾಮ ಹೆಸರಿನಲ್ಲಿ ನಾವು ಹಾಕಿದ್ವಿ. ಆ ಒಂದು ಹೋಮ ಆಗಿರ್ತಕ್ಕಂಥ ಆ ಹೋಮದ ಕುಂಡದ ಒಂದು ವಿಡಿಯೋನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಗಮನಿಸ್ಬೋದು. ಒಂದು ನೋಡ್ತಾ ಇದ್ರಿ, ತೋರಿಸ್ತೀನಿ ನಿಮಗೆ. ಬಹುಶಃ ಅದು ಕರೆಕ್ಟಾಗಿ ತಿರ್ಗಾ ಕ್ಯಾಮ್ರಾ ಚೇಂಜ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ ವೀಕ್ಷಕರೇ. ಇರಲಿ, ಐ ಆಮ್ ರಿಯಲಿ ಸಾರಿ. ಓಕೆ, ಇಲ್ಲಿಗೆ ಈ ಒಂದು ಅನಿಲ್ ಅವರಂತೂ ತುಂಬಾ ಮಾತಾಡಿದ್ದಾರೆ. ಅವರೇ ಹೇಳಿದ್ದಾರೆ, ಇಲ್ಲ ಸಂತೋಷಣ, ನಾನು ಇದ್ರ ಬಗ್ಗೆ ನಾನೇ ಒಂದು ಆಡಿಯೋ ಮಾಡಿ ಬಿಡ್ತೀನಿ ಅಂತ. ಆ ಆಡಿಯೋನ ಖಂಡಿತ ನಾನು ನಿಮಗೆ ಕೇಳಿಸ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.